ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ರಾಜ್ ಆ್ಯಂಡ್ ಪ್ರದೀಪ್. ಒಂದು ಹೊಸ ಪ್ರಾಪರ್ಟಿ ಇ ಎಮ್ ಐ ಕಾನ್ಸೆಪ್ಟು. ನಿಮಗೆ ಸಿವಿಲ್ ಇಲ್ಲ ಅಥವಾ ಸ್ಯಾಲ್ರಿ ಇಲ್ಲ, ನಾವೊಬ್ಬ ಹೌಸ್ ವೈಫು ಅಥವಾ ಡ್ರೈವರ್ ನನಗೆ ಲೋನ್ ಆಗಲ್ಲ ಅಂದರೆ ಇದು ಬೆಸ್ಟ್ ಆಪ್ಷನ್ನು. ನಿಮಗೆ 3 ವರ್ಷ ತನಕ ಅವಧಿ ಇರುತ್ತೆ. ಇ ಎಮ್ ಐ ಸೈಟು 2030ಗೆ ನಿಮಗೆ 3 ಲಕ್ಷ ಡೌನ್ ಪೇಮೆಂಟು, ಪ್ರತಿ ತಿಂಗಳು 10,000 ಇ ಎಮ್ ಐ, 3 ವರ್ಷ ತನಕ ಟೈಮ್ ಇರುತ್ತೆ ನಿಮಗೆ. 2030ಗೆ 1.5 ಲಕ್ಷ ಡೌನ್ ಪೇಮೆಂಟು, ಪ್ರತಿ ತಿಂಗಳು 5,000. ಸೊ ಒಳ್ಳೆ ಆಫರು. 3 ವರ್ಷ ಟೈಮ್ ಇರುತ್ತೆ. ನಿಮಗೆ ಸ್ಕ್ವೇರ್ ಫೀಟ್ಗೆ ಬಂದು 1,450 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ. DDCP ಅಪ್ರೂವ್ಡ್. ಏರ್ಪೋರ್ಟ್ ಬ್ಯಾಕ್ ಸೈಡ್, TVS ಪೆಕ್ಟು ನಿಯರ್. TVS ಪೆಕ್ಟು 2 ಕಿಲೋಮೀಟ್ರ್ ಆಗುತ್ತೆ. JP ನಗರ್ ರಿಂಗ್ ರೋಡ್ 9 ಕಿಲೋಮೀಟ್ರ್ ಆಗುತ್ತೆ. ಪೆರಿಪಲ್ ರಿಂಗ್ ರೋಡ್ ಅಟ್ಯಾಚ್ಡ್. ಎಲ್ಲಿ ಅಂದರೆ ಕಡ್ಕೊಳ TVS ಫ್ಯಾಕ್ಟ್ರಿ ಹತ್ರ ಬರುತ್ತೆ. ಇ ಎಮ್ ಐ ಕಾನ್ಸೆಪ್ಟು. ಲೇಔಟ್ ರೆಡಿಯಾಗಿದೆ. ಇವಾಗ ಒಂದು ಬ್ಯಾಚ್ ರೆಡಿಯಾಗಿದೆ, ಇನ್ನೊಂದು ಬ್ಯಾಚ್ ರೆಡಿ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಂಬೇಡಿ ಆಪರ್ಚುನಿಟಿನ. ಯಾಕಂದರೆ ಮಿಡಲ್ ಕ್ಲಾಸ್ ಅವ್ರಿಗೆ, ಬಡವರಿಗೆ ಸೈಟ್ ಕೊಡಬೇಕು ಅಂತ ನಮ್ಮ ಉದ್ದೇಶದಿಂದ ಈ ಲೇಔಟ್ನ ಡೆವಲಪ್ ಮಾಡ್ತಾಯಿದ್ದೀವಿ. ಈ ಥರ ಇ ಎಮ್ ಐ ಕಾನ್ಸೆಪ್ಟಲ್ಲಿ ಕೊಡ್ತೀವಿ. ನಿಮಗೆ ಏನು ಲೀಗಲ್ ಡಾಕ್ಯುಮೆಂಟ್ ಸಿಗುತ್ತೆ, ಸೈಟ್ ನಂಬರ್ ಓಕೆ ಮಾಡಿದ್ರೆ ಅಗ್ರಿಮೆಂಟ್ ಸಿಗುತ್ತೆ. ಅದೇ ಪರ್ಟಿಕ್ಯುಲರ್ ಅದೇ ಸೈಟ್ ಸಿಗುತ್ತೆ ಅಗ್ರಿಮೆಂಟು. ಡೋಂಟ್ ವೆರಿ. ನೀವು ಲೊಕೇಶನ್ ನೋಡ್ಬೋದು, ಬಂದು ವಿಸಿಟ್ ಮಾಡಿಬಿಟ್ಟು ಇಷ್ಟ ಆದರೆ ಬುಕ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಬಲವಂತ ಏನಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಸೈಟ್ಗಳು ಮಾತ್ರ ಅವೈಲಬಲ್ ಇರೋದು, ಜಾಸ್ತಿ ಸೈಟ್ಗಳು ಅವೈಲಬಲ್ ಇಲ್ಲ. ಎಲ್ಲೇ ಅಂದರೆ ಶ್ರೀನಗರ ರೋಡಿದು, JP ನಗರ ಶ್ರೀನಗರ ರೋಡಿದು ಲೇಔಟ್ ತುಂಬ ಚೆನ್ನಾಗಿದೆ. ನೀವೇನು ನೋಡ್ತಾ ಇದ್ದೀರಲ್ಲ, ಸೈಟ್ ತುಂಬ ಚೆನ್ನಾಗಿದೆ. ಕರ್ಕೊಂಡು ಹೋಗ್ತೀನಿ ಎಲ್ಲೆಲ್ಲಿ ಅಂತ. DDCP ಅಪ್ರೂವ್ಡ್. ಇ ಎಮ್ ಐ ಆಪ್ಷನ್ ನಿಮಗೆ ಹೇಳ್ತೀನಿ, ಯಾವ ಥರ ಇ ಎಮ್ ಐ ಏನು ಎತ್ತಲ ಅಂತ ಹೇಳ್ತೀನಿ. ದಡದಳ್ಳಿ ರೋಡಿದು. ಅದ್ರ ಮುಂದೆ ಹೋದರೆ ಬ್ಯಾತಳ್ಳಿ ಹತ್ರನೇ ಸೈಟ್ ಬರೋದಿತ್ತು. ಬ್ಯಾತಳ್ಳಿ ವಿಲೇಜ್ ಹತ್ರ ಸೈಟ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಬ್ಯಾತಳ್ಳಿ ವಿಲೇಜ್ ಕೇಳಿದ್ದೀರಾ? ಅಲ್ಲೇ ಬರುತ್ತೆ. ಇದೇ ಸೈಟು ಲೇಔಟು ನೋಡಿ. ಇದೇ ಲೇಔಟು ಆಲ್ರೆಡಿ ಫುಲ್ಲಿ ಡೆವಲಪ್ಡ್. ಇನ್ನೇನು ಡಾಂಬರ್ ತಾರ್ ಹಾಕಬೇಕು ಅಷ್ಟೇ. UCD ಎಲ್ಲ ಆಗಿದೆ, ಇದಾಗಿದೆ. ಡಾಂಬರ್ ಹಾಕಬೇಕು, ಎಲೆಕ್ಟ್ರಿಸಿಟಿ ಪೋಲ್ ಹಾಕಬೇಕು, ಪಾರ್ಕ್ ಡೆವಲಪ್ ಮಾಡಬೇಕು. ಇವಾಗ 3 ಕೆಲಸ ಬ್ಯಾಲೆನ್ಸ್ ಇದೆ. ಆಲ್ರೆಡಿ UCD, ವಾಟರ್ ಕಲೆಕ್ಷನ್ನು, UCD ಡ್ರೈನು ಎಲ್ಲ ಆಗಿದೆ. ಇನ್ನು ವರ್ಕ್ ಬ್ಯಾಲೆನ್ಸ್ ಏನಿದೆ ಅಂದರೆ ಡಾಂಬರ್ ಹಾಕಬೇಕು, ಎಲೆಕ್ಟ್ರಿಸಿಟಿ ಪೋಲ್ ಹಾಕಬೇಕು, ವಾಟರ್ ಟ್ಯಾಂಕ್ ಮಾಡಬೇಕು, ಅಷ್ಟೇ ಕೆಲಸ. ತುಂಬ ಚೆನ್ನಾಗಿದೆ ಲೇಔಟು, ಮಿಸ್ ಮಾಡ್ಕೋಬೇಡಿ. ಈ ಥರ ಆಪರ್ಚುನಿಟಿ ಎಲ್ಲೂ ಸಿಗೋಲ್ಲ ನಿಮಗೆ. ಮಿಡ್ಲ್ ಕ್ಲಾಸ್ಗೆ ಅಂತಲೇ ನಾವು ತಂದಿರೋದು ಇ ಎಮ್ ಐ ಆಪ್ಷನ್ನ. ಮಿಡ್ಲ್ ಕ್ಲಾಸವ್ರಿಗೂ ಒಂದು ಸೈಟ್ ತೊಗೊಳ್ಳಿ ಅಂತ ಹೇಳಿ. ಯಾಕೆ ಅಂದರೆ ಬನ್ನಿ ಮುಂದೆ ಎಲ್ಲ ಡೀಟೇಲ್ಸಲ್ಲಿ ಹೇಳ್ತೀನಿ. ನೋಡಿ ಕೇಳಿಸ್ಕೊಳ್ಳಿ ಎಲ್ಲ ಡೀಟೇಲ್ಸ್. ಏರ್ಪೋರ್ಟ್ ಹತ್ರ, ಮೈಸೂರು ಏರ್ಪೋರ್ಟ್ ಬ್ಯಾಕ್ ಸೈಡ್ ಬರುತ್ತೆ ಇದು. ಸೊ ಲೇಔಟ್ ಇ ಎಮ್ ಐ ಕಾನ್ಸೆಪ್ಟ್ ಲೇಔಟ್ ಇದು. ಆ್ಯಕ್ಚುಲಿ 36 ತಿಂಗಳು 0 ಇಂಟ್ರೆಸ್ಟೆಡ್ ಇ ಎಮ್ ಐ ಕಾನ್ಸೆಪ್ಟು. 36 ತಿಂಗಳು ಅಂದರೆ 3 ವರ್ಷ ಬರುತ್ತೆ. ಯಾವ ಥರ ನಿಮಗೆ ಅಂದರೆ ಹೇಳ್ತೀನಿ. ಈಗ ನಮಗೆ ಪರ್ ಸ್ಕ್ವೇರ್ ಫೀಟು ನಿಮಗೆ ಎಷ್ಟು ಬರುತ್ತೆ ಅಂದರೆ ಇ ಎಮ್ ಐಲಿ ಹೇಳ್ತೀನಿ ಎಲ್ಲ ಡೀಟೇಲ್ಸನ್ನು. ಸೊ ಹೊಸ್ದಾಗಿ ಯಾರ್ಯಾರು ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಚಾನಲ್ನ, ಪ್ಲೀಸ್, ಮೈ ಹಂಬಲ್ ರಿಕ್ವೆಸ್ಟ್. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಲಾಸ್ಟ್ಗೆ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ತೀನಿ ನಿಮಗೆ ಡೀಟೇಲ್ಸು. ಈಗ ಮೆಜರ್ಮೆಂಟ್ ಹಾಕೋಣ. ಯಾವ ಥರ ಇ ಎಮ್ ಐ ಅಂತ ಕನ್ಫ್ಯೂಸ್ ಆಗಿರಬೇಕಲ್ವಾ. ಸೊ ಇ ಎಮ್ ಐ ಯಾವ ಥರ ಅಂದರೆ ಪರ್ ಸ್ಕ್ವೇರ್ ಫೀಟ್ಗೆ 1,450 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ. 20-30 ಸೈಟ್ಗೆ ಅಳತೆ ಹಾಕೋಣ. ಇವಾಗ ಎಷ್ಟು ಯಾವ ಥರ ಹೆಂಗೆ ಅಂತ ತಿಳ್ಕೊಳ್ಳಿ. 20-30 ಸೈಟ್ಗೆ, ಹಾಫ್ ಸೈಟ್ಗೆ ಹಾಕ್ಕೊಡ್ತೀನಿ ನಿಮಗೆ ಎಷ್ಟು ಕೊಟೇಶನ್ ಹಾಕ್ಕೊಡ್ತೀನಿ. 20-30 ಸೈಟ್ ಅಂದರೆ 600 ಸ್ಕ್ವೇರ್ ಫೀಟು. 600 ಸ್ಕ್ವೇರ್ ಫೀಟ್ ಅಂದರೆ ನಿಮಗೆ 1,450 ರೂಪಾಯಿ ಇಂಟು 600 ಸ್ಕ್ವೇರ್ ಫೀಟು. ನಿಮಗೆ 600 ಸ್ಕ್ವೇರ್ ಫೀಟ್ಗೆ 20-30 ಸೈಟ್ಗೆ 8,70,000 ರೂಪಾಯಿ ಆಯಿತು. ಡೌನ್ ಪೇಮೆಂಟ್ ಬಂದು ನಿಮಗೆ 1.5 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ. 1 ಲಕ್ಷ ಡೌನ್ ಪೇಮೆಂಟು. ಸೊ ನಿಮ್ಗೆ ಇ ಎಮ್ ಐ 36 ತಿಂಗಳು ಇ ಎಮ್ ಐಗೆ ನಿಮಗೆ 1,80,000 ರೂಪಾಯಿ ಆಗುತ್ತೆ ಪರ್ ಮಂತು. 36 ತಿಂಗಳಿಗೆ 1,80,000 ರೂಪಾಯಿ. ಸೊ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಬಂದಾಗ ಎಷ್ಟು 8,70,000 ರೂಪಾಯಿ. ಅದರಲ್ಲಿ 1.5 ಲಕ್ಷ ಮೈನಸ್ ಮಾಡಿ, ಮತ್ತು ಇ ಎಮ್ ಐ ಡೌನ್ ಪೇಮೆಂಟ್ 1 ಲಕ್ಷ ಮೈನಸ್ ಮಾಡಿ, ಇ ಎಮ್ ಐನ 1,80,000 ಇ ಎಮ್ ಐ ಕಟ್ಟಿರ್ತೀವಿ, ಅದನ್ನು ಮೈನಸ್ ಮಾಡಿ. 36 ತಿಂಗಳು ಕಟ್ಟಿರ್ತಿರಲ್ಲ, ಇನ್ನು ಉಳಿಕೆ ಬ್ಯಾಲೆನ್ಸ್ ನಿಮಗೆ 5,40,000 ರೂಪಾಯಿ ಬರುತ್ತೆ. 5,40,000 ರೂಪಾಯಿ ನೀವು ಬ್ಯಾಂಕ್ ಲೋನ್ಯಾರು ಹೋಗ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ 36 ತಿಂಗಳು ಬಿಟ್ಬಿಟ್ಟು 3 ವರ್ಷ ಬಿಟ್ಬಿಟ್ಟು ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ಕೊಟ್ಬಿಟ್ಟು ರಿಜಿಸ್ಟ್ರ್ ಮಾಡ್ಕೋಬೋದು. ಇದು ಇ ಎಮ್ ಐ ಕಾನ್ಸೆಪ್ಟು. ಅರ್ಥ ಆಯ್ತು ತಾನೆ?
ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ. 600 ಅಂದರೆ 20-30 ಸೈಟು 600 ಸ್ಕ್ವೇರ್ ಫೀಟು ಇಂಟು ₹1,050 ಹಾಕಿ, ₹1,450 ಹಾಕಿ, ₹8,70,000 ಆಯಿತು. ಡೌನ್ ಪೇಮೆಂಟು 1.5 ಲಕ್ಷ. ಅದೊಂದು ಆಯಿತಾ. ಪ್ರತಿ ತಿಂಗಳು EMI ಕಟ್ತೀರಾ. EMI ನಿಮಗೆ ಅದು EMI ಪ್ಲಸ್ ಮಾಡಿ ₹1,80,000 ಆಯಿತು 36 ತಿಂಗಳಿಗೆ. ಎಲ್ಲ ಮೈನಸ್ ಮಾಡಿ ನಿಮಗೆ ಲಾಸ್ಟಿಗೆ ₹5,40,000 ಉಳ್ಕೊಳುತ್ತೆ. ಅದು ಬ್ಯಾಂಕ್ ಲೋನಾರು ಹೋಗ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಕ್ಯಾಶ್ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ಓಕೆನಾ, ಅರ್ಥ ಆಯ್ತಾ? ಸೊ ಹೆಚ್ಚಿನ ಮಾಹಿತಿಯಲ್ಲಿ ಡಿಸ್ಪ್ಲೇ ನಂಬರ್ ಆಗುತ್ತೆ, ಕಾಲ್ ಮಾಡಿ. ನಿಮ್ಗೆ ಎಷ್ಟು 20-30 ಸೈಟ್ಗೆ ಎಷ್ಟು ಡೌನ್ ಪೇಮೆಂಟು 1.5 ಲಕ್ಷ, 30-40ಕ್ಕೆ ಎಷ್ಟು ಎಲ್ಲ ಡೀಟೇಲ್ಸು ಕೊಡ್ತಾ ಹೋಗ್ತೀನಿ ನಿಮಗೆ. ಓಕೆನಾ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿ ಬರುತ್ತೆ ಏನು ಇದು ಯಾವ ಏರಿಯಾದಲ್ಲಿ ಬರುತ್ತೆ ಅಂತ ಎಲ್ಲ ಹೇಳ್ತೀನಿ. ಸೊ ನಿಮಗೆ ಇದು ಮೈಸೂರು ಏರ್ಪೋರ್ಟ್ ಬ್ಯಾಕ್ ಸೈಡು TVS ಫ್ಯಾಕ್ಟ್ರಿ ಬರುತ್ತೆ, ಕಡ್ಕೋಳ TVS ಫ್ಯಾಕ್ಟ್ರಿ ಅದ್ರ ಬ್ಯಾಕ್ ಸೈಡ್ ಬರುತ್ತೆ. ಓಕೆನಾ. ಸೊ ಈಗ ನಿಮಗೆ ಹೇಳ್ತೀನಿ ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಡೌನ್ ಪೇಮೆಂಟು ಅಂತ, ಎಷ್ಟೆಷ್ಟು ಡೌನ್ ಪೇಮೆಂಟು ಎಷ್ಟೆಷ್ಟು EMI ಅಂತ. ಈಗ ಆಲ್ರೆಡಿ ಈ ಲೇಔಟ್ ಮಾಡ್ತಾಯಿದ್ದಲ್ಲ, ಇದು ನಮಗೆ 1 ವರ್ಷ ಹಿಂದೆ ಯಾರು ಬುಕ್ ಮಾಡಿದ್ರು ಅವ್ರಿಗೆ ರೆಡಿ ಮಾಡಿ ಕೊಡ್ತಾಯಿದ್ದೀವಿ. ಈ ಲೇಔಟ್ನ ನೋಡಿ, ಇದು ರೆಡಿ ಇರೋದು. ಈ ಜನಗಳು ಏನು ಬಂದಿದ್ದಾರೆ ನಮ್ಮ ಸೈಟ್ಗಳು ನೋಡೋಕ್ಕೆ ತೊಗೊಳಕ್ಕೆ ಬಂದಿದ್ದಾರೆ, ಅಂದರೆ ಯಾವ ಬುಕ್ ಮಾಡಿದ್ರಲ್ಲ ಅದನ್ನು ರಿಜಿಸ್ಟ್ರ್ ಮಾಡ್ಕೊಳ್ಳೋಕ್ಕೆ. ಈಗ ನೋಡಿ 20-30 ಸೈಟ್ಗೆ ಈಗ ನೋಡಿ ಕೆಳಗಡೆ ನೋಡಿ 20-30 ಸೈಟ್ಗೆ 1.5 ಲಕ್ಷ ಡೌನ್ ಪೇಮೆಂಟು, ಪ್ರತಿ ತಿಂಗಳು ₹5,000 EMI. ಇಯರ್ಲಿ ಪೇಮೆಂಟ್ ಇದೆ ಅಂತ ನೋಡಿ, ಇಲ್ಲಿ ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಯರ್ಲಿ ಪೇಮೆಂಟ್ ಆಪ್ಷನಲ್ಲ ಅದು. ನೀವು ವರ್ಷಕ್ಕೆ 25,000 ಕಟ್ಬೋದು, ಕಟ್ತಾರಿಲ್ಲ. ಬಟ್ EMI ಅಂತೂ ಕಂಪಲ್ಸರಿ. ಅದೇ ಥರ 30-40ಗೆ 3 ಲಕ್ಷ ಡೌನ್ ಪೇಮೆಂಟು, 10,000 EMI, ಇಯರ್ಲಿ ಪೇಮೆಂಟ್ 50,000, ಅದು ಆಪ್ಷನಲ್ಲು. ನೀವು ಕಟ್ಬೋದು, ಕಟ್ತಾರಿಲ್ಲ. 30-50ಗೆ 5 ಲಕ್ಷ ಡೌನ್ ಪೇಮೆಂಟು, 10,000 EMI, ಪ್ರತಿ ವರ್ಷ 1 ಲಕ್ಷ ಇರುತ್ತೆ. ಅದು ನೀವು 1 ಲಕ್ಷನ ಕಟ್ಬೋದು, ಕಟ್ತಾಯಿಲ್ಲ, ಆಪ್ಷನಲ್ಲ ಅದು. ಓಕೆನಾ. EMI ಮಾತ್ರ ಕಂಪಲ್ಸರಿ ಕಟ್ಟಲೇಬೇಕು. 36 ತಿಂಗಳು EMI ಕಟ್ಟಲೇಬೇಕು, ಕಂಪಲ್ಸರಿ. ಸೊ ಎಕ್ಸಾಂಪಲ್ಲು ನಿಮಗೆ ಈಗ 20-30 ಎಕ್ಸ್ಟೆಂಡ್ ಮಾಡೋದ್ನಲ್ವಾ, 1.5 ಲಕ್ಷ ಡೌನ್ ಪೇಮೆಂಟು, 20-30 ಸೈಟ್ಗೆ EMI 5,000 ಎಷ್ಟು ಬೀಳುತ್ತೆ ಅಂತೆಲ್ಲ ನಿಮ್ಗೆ ಡೀಟೇಲ್ಸ್ ಫಸ್ಟೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ವಾ. ಉಳ್ಕೆ ಬ್ಯಾಲೆನ್ಸು 5,40,000 ಉಳ್ಕೊಳುತ್ತೆ. ಅದನ್ನು ಬ್ಯಾಂಕ್ ಲೋನಾರು ಕೊಡಿಸ್ತೀವಿ, ಇಲ್ಲಾಂದರೆ ನಿಮ್ಮ ಹತ್ರ ಕ್ಯಾಶ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ಸೊ 36 ತಿಂಗಳು ಟೈಮ್ ಇರುತ್ತೆ ಇದಕ್ಕೆ. ಓಕೆನಾ. ನೋಡಿ ಈಗ ಮೈಸೂರು ಡಿಸ್ಟೆನ್ಸ್ ಪ್ಯಾಲೇಸು 14 ಕಿಲೋಮೀಟ್ರ್ ಆಗುತ್ತೆ. ಆ ಲೇಔಟ್ಗೆ ಮೈಸೂರು ಪ್ಯಾಲೇಸ್ಗೆ 14 ಕಿಲೋಮೀಟ್ರು, 9 ಕಿಲೋಮೀಟ್ರು ಫ್ರಮ್ ರಿಂಗ್ ರೋಡ್ಗೆ 9 ಕಿಲೋಮೀಟ್ರು. ಯಾವ ರಿಂಗ್ ರೋಡು? JP ನಗರ ರಿಂಗ್ ರೋಡ್ಗೆ. 3.5 ಕಿಲೋಮೀಟ್ರು ಏರ್ಪೋರ್ಟು, ಕಡ್ಕೋಳ ಏರ್ಪೋರ್ಟ್ ಇದೆಯಲ್ಲ, ಮಂಟ್ಕಳ್ಳಿ ಏರ್ಪೋರ್ಟು 3.5 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರು ಕಡ್ಕೋಳ ರೈಲ್ವೆ ಸ್ಟೇಷನ್ಗೆ 2 ಕಿಲೋಮೀಟ್ರ್ ಆಗುತ್ತೆ. TVS ಕಂಪನಿ TVS ಫ್ಯಾಕ್ಟ್ರಿ 1 ಕಿಲೋಮೀಟ್ರ್ ಆಗುತ್ತೆ. ಸೊ ನಿಯರ್ ಬೈ ಪೆರಿಪಲ್ ರಿಂಗ್ ರೋಡು 500 ಮೀಟ್ರಲ್ಲಿ ಪೆರಿಪಲ್ ರಿಂಗ್ ರೋಡ್ ಬರ್ತಾಯಿದೆ. ಈ ಲೇಔಟಿಂದ 500 ಮೀಟ್ರಲ್ಲಿ ಪೆರಿಪಲ್ ರಿಂಗ್ ರೋಡ್ ಅಂತ ಬರ್ತಾಯಿದೆ. ಓಕೆನಾ. ಸೊ ಇಷ್ಟು ಡಿಸ್ಟೆನ್ಸ್ ಇದೆ ಲೇಔಟಲ್ಲಿ. ನಿಮಗೆ 0 ಇಂಟ್ರೆಸ್ಟು 36 ತಿಂಗಳು EMI ಕಾನ್ಸೆಪ್ಟು. ನಿಮಗೆ 1 ಇಯರ್ ಬೇಕು ಅಂದ್ರೂ ಸೈಟ್ ಅವೈಲಬಲ್ ಇರುತ್ತೆ. 1 ಇಯರ್ ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ಅಲ್ಲಿ ತನಕ ನಿಮಗೆ ಸೇಲ್ ಅಗ್ರಿಮೆಂಟು, ಲೀಗಲ್ಗೆ ಏನು ಬೇಕು ಎಲ್ಲ ಡಾಕ್ಯುಮೆಂಟು ಕೊಡ್ತೀವಿ. ನೀವು ಲಾಯರ್ ಹತ್ರ ಲೀಗಲ್ ತೋರಿಸ್ಕೊಂಡು ಆಮೇಲೆ ಬೇಕಾ ಸೈಟ ಬುಕ್ಕಿಂಗ್ ಮಾಡ್ಬೋದು ಬಂದು. ಫಸ್ಟು ನಾವು ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀವಿ ನಿಮಗೆ. ಆ ಲೀಗಲ್ ಡಾಕ್ಯುಮೆಂಟು ಓಕೆ ಆಯಿತು, ಲಾಯರ್ ಹತ್ರ ಓಕೆ ಆಯಿತು ಅಂದಾಗ ಸೈಟ್ ಬಂದು ಬುಕ್ ಮಾಡ್ಕೋಬೋದು. ಪ್ರತಿಯೊಂದೂ 60 ವರ್ಷ 70 ವರ್ಷ ಡಾಕ್ಯುಮೆಂಟ್ ಎಲ್ಲ ಕೊಡ್ತೀವಿ ನಿಮಗೆ. ಆ ಲೀಗಲ್ ಡಾಕ್ಯುಮೆಂಟು ಅದನ್ನು ಲೀಗಲ್ ಓಕೆ ಆಯಿತು ಅಂದರೆ ಲಾಯರ್ ಹತ್ರ ತೋರಿಸ್ಬಿಟ್ಟು ಓಕೆ ಆಯಿತು ಅಂದರೆ ಬುಕ್ ಮಾಡ್ಬೋದು. ಏನೋ ಡೌಟ್ ಇದ್ದರೆ ಅಲ್ಲಿ ಡಿಸ್ಪ್ಲೇ ಆಗ್ತಿತ್ತು ಹಿಂದ್ಗಡೆ, ಆ ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆನಾ. ಫ್ರೀ ವಿಸಿಟ್ ಇರುತ್ತೆ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.